ಸ್ನೇಹಿತೆಯನ್ನ ಹುಡ್ಕೊಂಡು ಬಂದಿಯಲ್ಲ, ನನಗೆ ತುಂಬಾ ಸಂತೋಷ ಆಗ್ತಿದೆ ಕಣೆ. ನೀನ್ ನನ್ನ ಜೊತೆ ಮಾತಾಡ್ಬೇಡ ಕಣೆ. ಏನು, ನೀನು ನನ್ನ ಮೇಲೆ ಕೋಪ ಮಾಡ್ಕೋತಾ ಇದೀಯಾ? ಮತ್ತೆ ಇನ್ನೇನೆ? ಅಲ್ಲ ಕಣೆ, ನಾನು ಹುಟ್ಟಿದ ಹಬ್ಬಕ್ಕೆ ಬರ್ಬೇಕಂತ ಅಷ್ಟು ಸರಿ ಹೇಳಿದ್ದೀನಿ. ಯಾಕೆ ನಾನು ಹುಟ್ಟಿದ ಹಬ್ಬಕ್ಕೆ ಬರಲಿಲ್ಲ? ಓಹೋ, ನಾನು 100 ವರ್ಷ ಚೆನ್ನಾಗಿರೋದು ಛೆ ಛೆ ಛೆ, ಎಂತ ಮಾತು ಅಂತ ಆಡ್ತೀಯಾ? ನೋಡ್ ಸಂಧ್ಯಾ, ನೀ 100 ವರ್ಷ ಕಾಲ ಸುಖವಾಗಿ ಬಾಳ್ಬೇಕು, ಬಾಳ್ತೀಯ. ನಾನೇ ಹುಟ್ಟಿದ ಹಬ್ಬಕ್ಕೆ ಯಾಕೆ ಬರ್ಲಿಲ್ಲ ಅಂದ್ರೆ ಅದಕ್ಕೆ ಕಾರಣ ಇದೆ. ಅದು ಏನಮ್ಮ, ನನ್ನ ಜೊತೆ ಹೇಳಕ್ಕಾಗದೇ ಇರೋಂತ ಅಂತ ಕಾರಣ? ಹಾಗೇನಿಲ್ಲ, ನಿಮ್ ಸಂಬಂಧಿಕರೆಲ್ಲ ಜೋರಾಗಿ ಒಡವೆ ಬಟ್ಟೆಗಳನ್ನ ಹಾಕೋ ಬರ್ತಾರೆ. ಆದ್ರೆ ನನ್ನ ಹತ್ರ ಒಂದು ಒಳ್ಳೆ ಸೀರೆ ಕೂಡ ಇಲ್ಲ. ಅದಕ್ಕೋಸ್ಕರ ನಾನು ಬರ್ಲಿಲ್ಲ. ನೋಡೆ, ಯಾವತ್ತು ನಾನು ನೀನು ಹಾಕೊಳ್ಳೋ ಒಡವೆ, ತೊಟ್ಕೊಳ್ಳೋ ಬಟ್ಟೆಗೆ ಬೆಲೆ ಕೊಟ್ಟಿಲ್ಲ. ಈ ನಿನ್ನ ನಿರ್ಮಲವಾದ ಮನಸ್ಸಿಗೆ, ನಿನ್ನ ಒಳ್ಳೆ ಗುಣಕ್ಕೆ ಕಣೆ ನಾನು ಬೆಲೆ ಕೊಟ್ಟಿರೋದು. ಸಾರಿ ಕಣೆ, ತಪ್ಪಾಯ್ತು. ನೋಡು, ನೀನಿಷ್ಟು ಪ್ರೀತಿಯಿಂದ ನಮ್ಮ ಮನೆಗೆ ಬಂದಿದ್ಯಾ. ನಾನ್ ನೋಡು, ನೀನು ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದ್ದೀನಿ. ಇರು, ಒಳಗಡೆ ಹೋಗಿ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ನೋಡಕ್ಕೆ ಸುಂದರವಾಗಿದ್ದಾಳೆ, ಒಬ್ಬಳೇ ಬೇಡ. ಈ ಸಮಾಜದಲ್ಲಿ ಸುಂದರವಾಗಿರೋ ಹೆಣ್ಣು ಒಂಟಿಯಾಗಿ ಬಾಳೋದು ತುಂಬಾನೇ ಕಷ್ಟ ಇದೆ. ಇವಳ ನನ್ನ ಸ್ನೇಹ ಶಾಶ್ವತಗೊಳಿಬೇಕಂದ್ರೆ, ಇವಳನ್ನ ನನ್ನ ಮನೆಯಲ್ಲಿ ಸೊಸೆಯಾಗಿ ಮಾಡ್ಕೊಂಡ್ರೆ, ಅಂದ್ರೆ ನನ್ನ ಅತ್ತಿಗೆಯಾಗಿ ಮಾಡ್ಕೊತಂದ್ರೆ ಅವಳಿಗೂ ಒಂದು ನೆಲೆ ಸಿಗುತ್ತೆ, ನಮ್ಮ ಸ್ನೇಹಕ್ಕೂ ಒಂದು ಬೆಲೆ ಸಿಗುತ್ತೆ. ಹಾ, ಕರೆಕ್ಟ್, ಅದೇ ಒಳ್ಳೆ ದಾರಿ ಅನ್ಸುತ್ತೆ. ಏನು ಇಲ್ಲ, ಏನೇ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಬಂದ? ಕಣೆ, ಯಾಕೆ ಕಾಫಿ ತಗೊಂಡ್ ಬರ್ತೀನಿ ಅಂತ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡ್ ಬಂದಿದ್ಯಾ? ಏನಿಲ್ಲ, ಬಿಸಿಲಲ್ಲಿ ಬಂದಿದ್ಯಲ್ವಾ, ಅದಕ್ಕೆ ಸ್ವಲ್ಪ ತಂಪಾಗ್ಲಿ ಅಂತ. ಹಾ, ಏನಿಲ್ಲ ಸಾಕ್ಷಿ, ಈ ನಮ್ಮ ಸ್ನೇಹ ಶಾಶ್ವತ ಉಳಿಬೇಕು, ನಿನಗೂ ಒಂದು ನೆಲೆ ಸಿಗ್ಬೇಕು ಅನ್ನೋದಾದ್ರೆ ನೀನು ನನ್ನ ಮನೆ ಸೊಸೆಯಾಗಿ ಬಿರ್ಬೇಕು. ಅಂದ್ರೆ ನನಗೆ ಅತ್ತಿಗೆ ಸ್ಥಾನದಲ್ಲಿ. ಏನು, ನಾನು ನಿನ್ನ ಅತ್ತಿಗೆನಾ? ಏನ್ ಕನ್ಸ್ ಕಾಣ್ತಾ ಇದ್ಯಾ? ಅದೆಲ್ಲ ಇರ್ಲಿ ಬಿಡು, ಇದಕ್ ನಿಮ್ಮ ಅಣ್ಣ ಒಪ್ಕೋತಾರ? ತಮಾಷೆ ಮಾಡ್ತಿಲ್ಲ ತಾನೇ? ನಾನ್ ತಮಾಷೆ ಮಾಡ್ತಿಲ್ಲ ಕಣೆ. ನನ್ನ ಅಣ್ಣಂದ್ರು ಚಿನ್ನ, ನನ್ನ ಪಾಲಿನ ದೇವರಿದ್ದಾಗೆ. ನಾನು ಏನೇ ಕೇಳಿದ್ರು, ಏನೇ ಹೇಳಿದ್ರು ಇಲ್ಲ ಅನ್ನೋ ಮಾತೇ ಇಲ್ಲ. ಅವ್ರು ಯಾವತ್ತೂ ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಾರೆ. ನನ್ನ ಅಣ್ಣನ ಮೇಲೆ ನನಗೆ ನಂಬಿಕೆ ಇದೆಯಪ್ಪ. ನಾನು 3 ಜನ ಅಣ್ಣಂದ್ರಲ್ಲಿ ನೀನು ಯಾರನ್ನಾದ್ರೂ ಮದುವೆ ಆಗ್ಬೇಕು. ಇದಕ್ಕೆ ನಿನ್ನೊಕ್ಕೆ ಇದೆ ಇಲ್ವಾ ಮೊದಲೇ ಹೇಳಿ. ಅದು ಅಲ್ಲ ದಾಚಿ ಕೆಂಪಗಾಗುತ್ತೆ ಕೆನ್ನೆ.